ಕೆಲವರು ಹುನಗುಂದದಿಂದ ನೈಋತ್ಯಕ್ಕೆ 18 ಕಿಲೋಮೀಟರ್ ದೂರವಿರುವ ಒಂದು ಪುಟ್ಟ ಗ್ರಾಮ. ವ್ಯವಸಾಯ, ಹೈನುಗಾರಿಕೆಯ ಒಂದು ಆಯಕಟ್ಟಿನ ಸ್ಥಳ. ಕೆಲವರು ಬರೀ ಕೆಲವರಾಗಿರದೆ ಕೆಲವಡಿ, ಕಾಳೂರು ಆಗಿತ್ತೆಂದು ತಿಳಿದು ಬರುತ್ತದೆ. ಕೆಲವರಿನ ಆಗ್ನೇಯ ದಿಕ್ಕಿನಲ್ಲಿ ಬೆಟ್ಟದ ಸಮೀಪಕ್ಕೆ ದೊಡ್ಡ ಆಲದ ಮರದ ಕೆಳಗೆ ಕಾಣುತ್ತಿರುವುದೇ ಈ ಪಂಚಲಿಂಗೇಶ್ವರ ದೇವಾಲಯ. ಬಹುತೇಕ ದೇವಾಲಯಗಳು ಬೆಟ್ಟದ ಮೇಲೆ ಇರುವುದನ್ನು ನಾವು ನೋಡುತ್ತೇವೆ. ದೇವರು ಸುಲಭವಾಗಿ ದೊರಕುವುದಿಲ್ಲ. ಕಷ್ಟಪಟ್ಟು ದೇವರ ದರ್ಶನ ಮಾಡಲಿ ಎಂದೇ ಹೀಗೆ ಮಾಡಿರುವ ಸಾಧ್ಯತೆಗಳು ಉಂಟು. ಈ ದೇವಾಲಯದ ವಿಶಿಷ್ಟತೆ ಎಂದರೆ 5 ಉದ್ಭವ ಲಿಂಗಗಳಿದ್ದದ್ದು. ಅವುಗಳಿಗೆ ಗುಡಿಗಳು ಕೂಡ ನಿರ್ಮಾಣವಾಗಿವೆ. ಪ್ರವೇಶ ದ್ವಾರವು ಕಲಾಕುಸುರಿನ ಶಿಲ್ಪಕಲೆಯಿಂದ ಕೂಡಿದೆ. ಈ ಪಂಚಲಿಂಗಗಳನ್ನು ಅಯೋಧ್ಯೆಯಿಂದ ಶ್ರೀರಾಮನು ರಾಮಥಾಳಕ್ಕೆ ಬರುವಾಗ ಇಲ್ಲಿ ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ ಇದೆ. ಪಂಚಲಿಂಗಗಳನ್ನು ಸಜ್ಜೋಜಾತ, ಅಘೋರ ದೇವ, ನಾಮದೇವ, ತತ್ಪುರುಷ ದೇವ ಹಾಗೂ ಈಶಾನ್ಯ ದೇವ ಎಂಬ ನಾಮಗಳಿಂದ ಕರೆದು ಆರಾಧಿಸುತ್ತಾರೆ. ಚಕಾರ ಚಂಡ ತಾಂಡವಂ ತನೋತು ನಃ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ 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 ಜಲಲ್ಲಲಾಟ ಪಟ್ಟ ಪಾವಕೆ. ಇಲ್ಲಿ 19 ವಿಗ್ರಹಗಳು ಕೂಡ ಇವೆ. ಇನ್ನುಳಿದ 4 ದೇವಾಲಯಗಳು 2 ಸ್ತಂಭಗಳ ಮೇಲೆ ನಿಂತಿವೆ. ಸಪ್ತಮಾತೃಕೆಯರ, ನಾಟ್ಯ ಗಣೇಶ, ದ್ವಾರಪಾಲಕರ, ಅರ್ಧನಾರೀಶ್ವರರ, ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡುವ ನರಸಿಂಹ, ವರಾಹ, ವಿಷ್ಣು, ನರ್ತಿಸುವ ಶಿವ, ಗೌರಿ, ಲಕ್ಷ್ಮಿ ಹಾಗೂ ಲಜ್ಜಾಗೌರಿ ಹೀಗೆ ಅನೇಕ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಭೂಮಿಯಿಂದ ಸ್ವಲ್ಪ ಅಂದರೆ 8-10 ಅಡಿ ಎತ್ತರವಿರುವ ದೇವಸ್ಥಾನದ ಮಧ್ಯದ ವಾಮದೇವಲಿಂಗವು ಎತ್ತರದ ಪಾನಪೀಠಾರೂಢನಾಗಿದ್ದು ಚೈತ್ರ ಶುದ್ಧ ಪ್ರತಿಪದೆ ಎಂದು ಸೂರ್ಯೋದಯದ ಸಮಯದಲ್ಲಿ ಲಿಂಗಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳುವುದನ್ನು ನಾವು ಕಾಣಬಹುದು. ಲಿಂಗಕ್ಕೆ ಪ್ರಕಾಶಿಸುವ ಸೂರ್ಯನ ಕಿರಣಗಳು ಯಾವ ಭಾಗಕ್ಕೆ ಹೆಚ್ಚು ಪ್ರಕಾಶಿಸುತ್ತವೆಯೋ ಆ ಭಾಗದ ಕಡೆಗೆ ಭೂಮಿಗಳು ಫಲವತ್ತತೆಯಿಂದ ಬೆಳೆಯುತ್ತವೆ ಎಂಬುದು ಇಲ್ಲಿನ ಕೃಷಿಕರ ನಂಬಿಕೆಯಾಗಿದೆ. ಆ ದಿನ ಕಿರಣ ವೀಕ್ಷಿಸಲು ಬಂದ ಭಕ್ತಾದಿಗಳಿಗೆ ಬೇವು ಬೆಲ್ಲದ ಪಾಕ ನೀಡುವ ಸಂಪ್ರದಾಯವಿದೆ. ಗ್ರಾಮದ ಆಗ್ನೇಯ ದಿಕ್ಕಿನಲ್ಲಿ 8 ಎಕರೆ ವಿಸ್ತೀರ್ಣವುಳ್ಳ ಹಸಿರು ನೀರಿನ ಹೊಂಡವು ಚಾಲುಕ್ಯರ ಕಾಲದ ಗತವೈಭವ ಸಾರುವ ಪಂಚಲಿಂಗೇಶ್ವರ ದೇವಸ್ಥಾನದ ಎದುರಿಗಿದೆ. ದೀಪಾವಳಿಯ ಪ್ರತಿಪದೆಯ ದಿವಸ ದೇವಸ್ಥಾನದ ತೆಪ್ಪದ ರಥೋತ್ಸವವು ಈ ಹೊಂಡದಲ್ಲಿಯೇ ಜರುಗುತ್ತದೆ. ದೇವಾಲಯದ ಹಿಂಭಾಗದಲ್ಲಿ ಹಿಂದಿನ ನೆನಪನ್ನು ಸಾರುವ 2 ಹುಡೆಗಳಿವೆ. ಇಲ್ಲಿ ಶಿಲಾಶಾಸನ ಇತ್ತೆಂದು ಕೂಡ ಹೇಳುತ್ತಾರೆ. ಆದರೆ ಈಗ ಅವು ಇಲ್ಲಿ ಇಲ್ಲ. ಗುಡಿಗಳಿಗೆ ಸುಣ್ಣ ಹಚ್ಚುವುದರಿಂದ ಪ್ರಾಚೀನ ಗುಡಿಗಳ ಆಕರ್ಷಣೆ, ಅಂದ ಚಂದಗಳು ನಶಿಸಿ ಹೋಗುತ್ತಿವೆ. ಕಾರಣ ಪ್ರಾಚ್ಯ ವಸ್ತು ಇಲಾಖೆಯವರಾಗಲಿ ಅಥವಾ ಮುಜರಾಯಿ ಇಲಾಖೆಯವರಾಗಲಿ ಇತ್ತ ಕಡೆ ಗಮನ ಹರಿಸಿದರೆ ಚಾಲುಕ್ಯರ ಕಾಲದ ಗತವೈಭವವನ್ನು ಉಳಿಸಿ ಮುಂದಿನ ಪೀಳಿಗೆಯೂ ನೋಡಲು ಸಾಧ್ಯವಾಗುವುದರ ಜೊತೆಗೆ ಚಾಲುಕ್ಯರ ಶಿಲ್ಪಕಲೆಗೆ ಗೌರವ ಸಲ್ಲಿಸುವಂತಾಗುತ್ತದೆ ಎನ್ನುವುದು ಕೆಲೂರಿನ ಗ್ರಾಮಸ್ಥರ ಹಾಗೂ ಹುನಗುಂದ .com ಅಭಿಪ್ರಾಯವಾಗಿರುತ್ತದೆ.